ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಜೀವನ ಮಟ್ಟದಲ್ಲಿ ಬಹಳಷ್ಟು ರೀತಿಗಳಿಂದ ಕುಗ್ಗುತ್ತಿರುವಂತಹ ಕಾಲಘಟ್ಟದಲ್ಲಿ ಕ್ರೀಡೆ ಸಾರ್ವಜನಿಕರಿಗೂ ಬಹಳಷ್ಟು ಅನುಕೂಲವಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರು ಸಹ ಕ್ರೀಡೆ ಮತ್ತು ಸಂಗೀತದಲ್ಲಿ ಮೆಲಿನವಾಗಬೇಕು ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಕೆ ಜಾಬಾ ಅವರು ಹೇಳಿದ್ದಾರೆ. ಬೀದರ್ ತಾಲೂಕಿನಲ್ಲಿ ಮರ್ಕಲ್ ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಪ್ರಪ್ರಥಮ ಬಾರಿಗೆ ಮರ್ಕಲ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಿರ್ತಕ್ಕಂಥ ರಾಜ್ಕುಮಾರ್ ಸಿಂಗಾರೆ, ಜೀವನ್ ಮತ್ತು ಸತ್ಯವಾನ್ ಸೇರಿದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಇಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ಸಹ ಕ್ರೀಡೆಯಿಂದ ಸದೃಢರಾಗಿ ಇರಬೇಕು ಎಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಕೆ ಜಾಬಾ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಬಂಧುಗಳೇ, ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮರ್ಕಲ್ ಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಮರ್ಕಲ್ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿರುವಂಥ ಉದ್ದೇಶವನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಕೆ ಜಾಬಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಭೂಯ ಹಾಗೂ ಸಂಜುಕುಮಾರ್ ಪೋತೆ, ಸಂತೋಷ್ ಕಾಂಬ್ಳೆ ಹಾಗೂ ಗ್ರಾಮ ಪಂಚಾಯತ್ನ ಸಿಬ್ಬಂದಿಗಳಾಗಿರ್ತಕ್ಕಂಥ ರಾಜ್ಕುಮಾರ್ ಸಿಂಗಾರೆ ಮತ್ತು ಸತ್ಯವಾನ್ ಮತ್ತು ಜೀವನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಶಾಲು ಹೊದಿಸಿ ಗೌರವದಿಂದ ಸಮರ್ಪಣೆ ಮಾಡಿಕೊಂಡರು. ಓಂಕಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಹೂಗುಚ್ಛ ನೀಡಿ ಗೌರವದಿಂದ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ತಂಡದ ಆಯೋಜಕರುಗಳಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಕೆ ಜಾಬಾ ಅವರು ಎಲ್ಲರನ್ನ ಹೂಮಾಲೆ ಹಾಕಿ ಗೌರವದಿಂದ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರು, ಊರಿನ ಹಿರಿಯರು ಹಾಗೂ ಗ್ರಾಮದ ಎಲ್ಲ ಮುಖಂಡರು ಹಾಗೂ ಬೀದರ್, ಅಲೆಂಬೂರ್ ಮತ್ತು ಅನೇಕ ಕಡೆಗಳಿಂದ ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕ್ರೀಡೆಗಳನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಈ ಪಂದ್ಯಾವಳಿ ಉದ್ದೇಶಿಸಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಉಮೇಶ್ ಜಾಬಾ ಅವರು ಮಾತನಾಡುತ್ತಾ, ಜೀವನದಲ್ಲಿ ಬಹಳಷ್ಟು ಒತ್ತಡದ ಜೀವನ ಸಾಗಿಸ್ತಾ ಇದ್ದೇವೆ. ಅಂಥ ಪರಿಸ್ಥಿತಿಯಲ್ಲಿ ಈ ಕ್ರೀಡೆಗಳನ್ನು ಮರೆತು ಹೋಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಹೀಗಾಗಿ ಕೆಲವೊಂದು ಸಮಯ ಸಿಕ್ಕಾಗ ಎಲ್ಲ ಕ್ರೀಡೆಗಳನ್ನು ನಾವು ಆಡುವ ಮೂಲಕ ಮತ್ತು ಇನ್ನೊಬ್ಬರಿಗೆ ಆಡಿಸುವ ಮೂಲಕ ಅದರ ಸದುದ್ದೇಶವನ್ನು ಪಡೆದುಕೊಳ್ಳಬೇಕಾಗಿದೆ ಮತ್ತು ಎಲ್ಲರನ್ನು ಕೂಡ ನಾವು ಮರೆಮಾಚುವಂಥ ಕೆಲಸ ಆಗ್ತಾಯಿದೆ ಈ ಒತ್ತಡದ ಜೀವನದಿಂದಾಗಿ. ಹೀಗಾಗಿ ಎಲ್ಲರನ್ನ ಒಂದು ಕಡೆ ಕ್ರೀಡೆಯಿಂದ ಭಾಳಷ್ಟು ಸದೃಢವಾಗಿ ಇರಬೇಕಂತ ಅನಿವಾರ್ಯತೆ ಕೂಡ ನಮಗಾಗಿದೆ. ಇಂಥ ಯಾವುದೇ ಒತ್ತಡ ಇರಲಿ, ಕ್ರೀಡೆಗಳನ್ನು ಆಡೋ ಮೂಲಕ ಪ್ರತಿಯೊಬ್ಬರನ್ನು ಹುರಿದುಂಬಿಸುವಂಥ ಕೆಲಸ ಕ್ರೀಡೆ ಮಾಡುತ್ತದೆ ಎಂದು ಉಮೇಶ್ ಜಾಬಾ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಕ್ರೀಡಾಪಟುಗಳಿಗೆ ಗೌರವದಿಂದ ಸನ್ಮಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಅವರು ಏನು ಮಾತಾಡಿದರೆ ಬನ್ನಿ ಕೇಳ್ಕೊಂಡು ಬರೋಣ. ಯುವಕರಿಗೆ ನನ್ನ ಗ್ರಾಮ ಪಂಚಾಯತಿ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಕ್ರೀಡೆ ಹೇಗಿದೆ ಅಂದರೆ ಇಂದಿನ ಕಾಲದಲ್ಲಿ ಎಲ್ಲ ಬ್ಯುಸಿ ಆಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಮರೆಮಾಚ್ತಾ ಇದೆ. ನಾವು ಚಿಕ್ಕಂದ್ರಿನಾಗೆ ಹಿಡಿದು ನೋಡ್ತೀವಿ, ಆಟ ಅಂದರೆ ಒಂಥರ ಹೆಸರು ಕೇಳಿದ್ರೆ ಒಂಥರ ಖುಷಿ ಅನ್ನಿಸ್ತದೆ. ಆದರೆ ಏನಾಗ್ತದೆ ಅಂದರೆ ಬರೀ ಓದೋದ ಕಡೆ ಹೆಚ್ಚಿಗೆ ಗಮನ ಹರಿಸೋದ್ರ ಕಡೆದು ಕ್ರೀಡಾಕೂಟಗಳಲ್ಲಿ ಭಾಳಷ್ಟು ಪಾಲಕರು ಹಿಡಿದು ಎಲ್ಲರಿಗೂ ಏನಾಗಿದೆ ಅಂದರೆ ಒಂದು ಉದಾಸೀನತೆ ಇದೆ. ಕ್ರೀಡೆ ಅಂತಂದರೆ ಸುಮ್ಮನೆ ಅದು ವೇಸ್ಟು ಅನ್ನೋ ಹಾಗೆ. ಕ್ರೀಡೆ ಆ ರೀತಿ ಅಲ್ಲ, ಮನಸ್ಸಿಗೆ ಆಹ್ಲಾದವನ್ನು ನೀಡುತ್ತದೆ ಮತ್ತು ಸಂಪೂರ್ಣವಾದ ವ್ಯಕ್ತಿತ್ವ ನಿರ್ಮಾಣ ಮಾಡೋಕ್ಕೆ ಇದು ಕ್ರೀಡೆ ಒಂದು ಸ್ಫೂರ್ತಿದಾಯಕವಾಗಿರ್ತದೆ. ನಾವು ಸದೃಢವಾದ ಮನಸ್ಸಿರಬೇಕಾದ್ರೆ ಸದೃಢವಾದ ಒಂದು ದೇಹ ಇರಬೇಕಾಗುತ್ತದೆ. ಯಾವಾಗ ಸದೃಢವಾದ ದೇಹ ಇದ್ದಾಗ ಮಾತ್ರ ಸದೃಢವಾದ ಮನಸ್ಸು ನಿರ್ಮಾಣ ಆಗಲಿಕ್ಕೆ ಸಾಧ್ಯವಾಗಿರ್ತದೆ. ಈ ಒಂದು ಸದೃಢವಾದ ದೇಹ ನಿರ್ಮಾಣ ಕ್ರೀಡೆಗಳಿಂದ ನಮ್ಮ ದೇಹದಾಢ್ಯತೆ ಆಗಲಿ, ಮನಸ್ಸಿನ ಒಂದು ಉಲ್ಲಾಸವಾಗಲಿ ಹೆಚ್ಚುತ್ತದೆ. ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೂಡ ಕೊಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು ಮೊದಲೇ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಅಂತ ಪರಿಕಲ್ಪನೆ ಇತ್ತು. ಆದರೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಅನ್ನೋದು ಒಂದು ಸಂಕಲ್ಪ ಇತ್ತು. ಅಷ್ಟರಲ್ಲಿ ನಮ್ಮ ಯುವಕರ ತಂಡ ನಮ್ಮ ಗ್ರಾಮ ಪಂಚಾಯತಿಗೆ 2-3 ಸಲ ಬಂದಿದ್ರು. ಒಂದು ಆಯೋಜನೆ ಮಾಡ್ತಾಯಿದ್ದೀವಿ ಅಂತಂದರೆ
ಆಯಿತು, ಅದರಲ್ಲೇ ನಾವು ಸಹ ಪಂಚಾಯತಿ ವತಿಯಿಂದ ಕೂಡ ನಾವು ಸಹಭಾಗಿ ಇದು ಸಹಯೋಗದಲ್ಲಿ ಮಾಡಿರಿ ಅನ್ನುವಂಥ ಒಂದು ಸಲಹೆ ನೀಡಿದ್ದೆ. ಅದಕ್ಕೆ ಇಂದಿನ ದಿವಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿರ್ತಾರೆ. ಒಂದು ಇಂದು ಆರಂಭಿಕವಾದ ಇದೆ. ಅದಕ್ಕಾಗಿ ನಮ್ಮ ಮರಕಲ್ ಪಂಚಾಯತಿಯ ಸದಸ್ಯರು ಮತ್ತು ಸಿಬ್ಬಂದಿಗಳು ಕೂಡ ನಾವು ಇದರಲ್ಲಿ ಭಾಗಿಯಾಗ್ತೀರಿ ಅನ್ನೋ ಒಂದು ಕೇಳಿಕೊಂಡು ನಮ್ಗೆ ಗೊತ್ತಿಲ್ಲದೇನೆ ಎಲ್ಲ ಅವರು ಆಯೋಜನೆ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾರೆ. ಈಗ ಅದಕ್ಕೆ ಈಗ ನಾವು ಇದು ನಮ್ಗೆ ಮರಕಲ್ ಪಂಚಾಯತಿ ಭಾಗಿಯಾದರೆ ಮತ್ತು ಇನ್ನೂ ಸ್ವಲ್ಪ ಹೆಚ್ಚಿನ ಜನರು ಬರ್ತಾರೆ ಮತ್ತು ಎಲ್ಲರಿಗೂ ಉಲ್ಲಾಸ ಕೂಡ ಸಿಗ್ತದೆ ಅಂತಂದು ಅವರಿಗೆ ಅನುಮತಿ ಕೊಡಿದ್ದೀನಿ. ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಹಿಂದೆ ಒಳ್ಳೆ ರೀತಿಯಲ್ಲಿ ಆಟ ಆಡಿದ್ದಾರೆ ಅನ್ನುವಂಥದ್ದು ಕೇಳಿದ್ದೀನಿ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ, ಇನ್ನೂ ಇದೇ ರೀತಿ ಮುಂದೆ ಕೂಡ ಸಮಯ ಸಂದರ್ಭಗಳು ಬಂದಾಗ ಈ ರೀತಿ ಕ್ರೀಡಾಕೂಟವನ್ನು ಆಯೋಜನೆ ಸಹ ನಾವು ಸಹಭಾಗಿತ್ವದಲ್ಲಿ ಮಾಡ್ತೀನಿ ಅನ್ನುವಂಥ ಈ ಮೂಲಕ ಮಾಡ್ತಾ ಇದೊಂದು ಸಮಯ ಈಗಾಗಲೇ ಜಾಸ್ತಿ ಆಗಿದೆ. ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರದೆ ಈ ಒಂದು ಓಪನಿಂಗ್ ಮಾಡಿ ತಾವು ಆಟ ಆಡಬೇಕಂತಂದು ಈ ಮೂಲಕ ಕೋರ್ತೀನಿ. इस 2 मैच के लिए तो मिनिमम 30 रन का रनरेट गिर जाता था यहाँ पर। अब इसी तरह अनिल कुमार अपने खाते का पहला ओवर टीम का सर्किल का लास्ट ओवर लेकर सामना कर रहा है पर जयराज को अच्छी शॉट वहां पर हवा में गेंद करीबी कर रहा है पर अच्छी बात वहां पर अलेक्जेंडर की थोड़ा सा नाखुश है वहां पर जयराज अपने आप पर घुस नहीं सकता है वहां पर गवर्नर को बढ़िया कैच वहां पर अलेक्जेंडर की काफी अच्छा जीवनदान मिला। अच्छी शॉट वहां पर बाउंड्री की लाइन की तरफ बढ़ते हुए 4 रन। अच्छी बैटिंग वहां पर अपना खाता खोला चौके से जा सकते बोल के भरोसा है ऑडियंस को। अच्छी शॉट वहां पर हवा में गेंद बाउंड्री की लाइन की तरफ बढ़ते हुए अच्छी रनिंग वहां पर अंपर का शॉट मारने की कोशिश जोरदार अपील अंपर का इशारा नॉट आउट। अच्छी कीपिंग वहां पर अलेक्जेंडर द्वारा अच्छी बॉलिंग द्वारा थोड़ा सा नाम सुन वहां पर अरुण अपने आप पर बड़ी 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 विकेट लिए। अच्छी बॉलिंग वहां पर अच्छी शॉट वहां पर हवा में गई बढ़िया सा अच्छी शॉट मारने की कोशिश और एक डॉट बॉल सागर आज का फाइनल मैच का आनंद उठाते हुए अच्छी शॉट मारने की कोशिश और एक डॉट बॉल अच्छी रनिंग वहां पर 24/7 और एक डॉट बॉल लाइक मारो बेल आइकन मारो। अच्छी शॉट वहां पर मिस कैच वहां पर एक जीवन मिला वहां पर स्टीवन को थोड़ा सा नाखुश है जीवन 5वें ओवर लेके सामना कर रहे वहां पर जयपाल डीसी को। अच्छी शॉट वहां पर अंपर के सर के ऊपर से मार दिया वहां पर 1 रन से संतोष होना पड़ा। स्ट्राइक रखेंगे वहां पर अच्छी शॉट मारने की कोशिश अंबर का इशारा अच्छी डिफेंस वहां पर स्लीप के 28 रन। अच्छी शॉट हवा में गेंद करीबी मामला अच्छी रनिंग वहां पर सुकुमार की 1 रन से स्ट्राइक रखी वहां पर स्टीवन को। अच्छी डाइव कैच थी वहां पर सुकुमार के सामने आंखों के सामने डाइव कैच थी। शॉट मारने की कोशिश 1 रन से संतोष होना पड़ा।
MCY टूर्नामेंट मामर की विनिंग प्राइज है 30,000, रनिंग प्राइज है 20,000। काफी अच्छा दबाव यहाँ पर गोडनल्ली के द्वारा अनिल के बॉलिंग के रूप में। अच्छी बॉलिंग MCY टूर्नामेंट के स्पॉन्सर है जीवन भाई। अच्छी शॉट वहां पर हवा में की, जीवन पर काफी अच्छे जीवन नाम मिल रहे हैं पर गोडनल्ली द्वारा। और समाप्त 5 ओवर के बाद स्कोर जा पहुंचा। अनिल अपने खाते में दूसरा ओवर टीम का छठा ओवर लेकर सामने कर रहे हैं राहुल डीसी को। अच्छी शॉट यहां पर, अच्छी बॉलिंग, अंपायर का इशारा नॉट आउट। अच्छी बॉलिंग यहां पर अनिल अपनी टीम के लिए काफी बैटिंग के लिए। अरे बॉल शॉट मारने की कोशिश हल्की से बीट हुई कीपर के पास सामने। MCY टूर्नामेंट में अभी तक 6 डॉट बॉल और 1 डॉट बॉल। अगर से अच्छे लड्डू क्या चाहते हैं मिस करें या आपको शॉट मारने की कोशिश और 1 डॉट बॉल। बैट्समैन को रोम कड़ा नहीं कर रहे हैं पर राहुल डीसी को, जयपाल डीसी को। अच्छी बॉलिंग वहां पर, काफी अच्छा लाइन में दिख रहे हैं अनिल अपने खाते का दूसरा। अच्छी शॉट वहां पर बाउंड्री के लाइन की तरफ बढ़ते हुए 1 रन से स्ट्राइक रखेंगे वहां पर। अच्छी डिफेंस वहां पर हवा में गेंद, 1 रन से संतोष होना पड़ा। और समाप्त 6 ओवर के बाद स्कोर जहां पहुंचा। स्कोर रन लास्ट ऑफ 3 विकेट। 24 बॉल में 35 रन चाहिए गोडनल्ली को जीतने के लिए। स्टीवन स्ट्राइक पे, नॉन स्ट्राइक पे है जयपाल डीसी। अच्छी शॉट वहां पर, बढ़िया सा 179.7 मीटर का छक्का स्टीवन के। अच्छी शॉट हवा में गेंद बाउंड्री के लाइन की तरफ बढ़ते हुए, थोड़ी सी मिस फील्ड वहां पर बाउंड्री के लाइन की तरफ बढ़ते हुए 4 रन। इसी तरह स्टीवन को 1 छक्का मारने पर 200 रुपए का इनाम है यहां पर साहुल की तरफ से। रशीद भाई ने अच्छी शॉट मारने की कोशिश, करीबन रनआउट का खतरा हो सकता था। थोड़ी सी मिस फील्ड बाउंड्री के लाइन की तरफ बढ़ते हुए थोड़ा सा नाखुश होंगे, अंपायर का इशारा आउट। चौथा झटका यहां पर गोडनल्ली को। नेक्स्ट बैट्समैन आशीष जा रहे हैं, अभिषेक है जो आशीष स्ट्राइक पे, नॉन स्ट्राइक पे स्टीवन। एक रन ओके बॉलिंग मारते हुए चिन्ना। अच्छी शॉट मारने की कोशिश बाउंड्री की लाइन की तरफ बढ़ते हुए, फील्डर इसके पीछे गिरते बढ़ते भागते हुए 2 रन से स्ट्राइक रखेंगे। अपना खाता खोला 2 रन से स्टीवन आउट। ओके अच्छी शॉट वहां पर क्लियर के ऊपर से मार दिया, बाउंड्री के लाइन की तरफ बढ़ते हुए 4 रन। अच्छी बैटिंग वहां पर स्टीवन के बल्ले से। थोड़ा सा नाखुश होने चिन्ह अपने आप पर। शॉट मारने की कोशिश हल्की सी बीट हुई डॉट बॉल। हम